ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ದಾಖಲಾತಿ ಪ್ರಾರಂಭ. ಚಿಂತಾಮಣಿ ನಗರದ ಎಂಜೆ ರಸ್ತೆಯ ಆದರ್ಶ ಚಿತ್ರಮಂದಿರದ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ 2026-27ನೇ ಸಾಲಿನ ಪ್ರೀಸ್ಕೂಲ್, ಎಲ್ಕೆಜಿ, ಯುಕೆಜಿ 1ನೇ ತರಗತಿಯಿಂದ 9ನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ. ನಮ್ಮಲ್ಲಿ ಯೋಗ, ಕರಾಟೆ, ಡ್ಯಾನ್ಸ್, ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ. ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್, ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಕ್ಲಾಸ್ ರೂಮ್, ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ನೀಡಲಾಗುವುದು. ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು. ಒಮ್ಮೆ ಭೇಟಿ ಕೊಡಿ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆ, ಎಂಜೆ ರಸ್ತೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ 8772776567 ಮತ್ತು 9164976866 ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸುವುದು. ರೈತ ಸಂಘದಿಂದ ಜೂನ್ 5ಕ್ಕೆ ವಿಧಾನಸೌಧಕ್ಕೆ ಮುತ್ತಿಗೆ. ರೈತರ ತೀವ್ರ ವಿರೋಧದ ನಡುವೆಯೂ ಸರ್ಕಾರ ಕೈಗೊಂಡಿರುವ ಕೃಷಿ ಭೂಮಿ ಸ್ವಾಧೀನ ಪ್ರಕ್ರಿಯೆಯನ್ನು ಖಂಡಿಸಿ ಜೂನ್ 5ರಂದು ರಾಜ್ಯ ರಾಜಧಾನಿಯಲ್ಲಿ ಬೃಹತ್ ಪ್ರತಿಭಟನೆಗೆ ಕರೆ ನೀಡಲಾಗಿದೆ. ಅಂದು ವಿವಿಧ ರೈತ ಸಂಘಟನೆಗಳ ನೇತೃತ್ವದಲ್ಲಿ ಸಾವಿರಾರು ರೈತರು ಬೈಕ್ ರ್ಯಾಲಿ ಮೂಲಕ ಆಗಮಿಸಿ ಬೆಂಗಳೂರಿನ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವುದಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಕೋಡಹಳ್ಳಿ ಚಂದ್ರಶೇಖರ್ ಬಣದ ತಾಲೂಕು ಅಧ್ಯಕ್ಷ ಸಿಕಲ್ ರಮಣಾರೆಡ್ಡಿ ಹೇಳಿದರು. ಅವರು ನಗರದ ಕಾಲೇಜು ರಸ್ತೆಯಲ್ಲಿರುವ ರೈತ ಸಂಘದ ಕಚೇರಿಯಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೈಗಾರಿಕೆ ಮತ್ತು ಇತರೆ ಯೋಜನೆಗಳ ಹೆಸರಿನಲ್ಲಿ ರೈತರ ಒಪ್ಪಿಗೆ ಇಲ್ಲದೆ ಫಲವತ್ತಾದ ಕೃಷಿ ಭೂಮಿಯನ್ನು ವಶಪಡಿಸಿಕೊಳ್ಳುವುದನ್ನು ತಕ್ಷಣವೇ ಕೈಬಿಡಬೇಕು ಎಂದ ಅವರು, ಕೃಷಿ ನಂಬಿ ಬದುಕುತ್ತಿರುವ ಲಕ್ಷಾಂತರ ಕುಟುಂಬಗಳನ್ನು ಬೀದಿ ಪಾಲು ಮಾಡುವ ನೀತಿಗಳನ್ನು ಹಿಂಪಡೆಯಬೇಕೆಂದು ಅವರು ಆಗ್ರಹಿಸಿದರು. ಅಭಿವೃದ್ಧಿಯ ಹೆಸರಿನಲ್ಲಿ ಅನ್ನದಾತನ ಹೊಟ್ಟೆಗೆ ಸರ್ಕಾರ ಕನ್ನ ಹಾಕಿದೆ ಎಂದ ಅವರು, ನಮ್ಮ ಭೂಮಿ ನಮ್ಮ ಹಕ್ಕು ಎಂಬ ಘೋಷಣೆಯೊಂದಿಗೆ ನಮ್ಮ ಕೃಷಿ ಭೂಮಿಯನ್ನು ಉಳಿಸಿಕೊಳ್ಳಲು ಜೂನ್ 5ರಂದು ಈ ರ್ಯಾಲಿ ಹಮ್ಮಿಕೊಂಡಿದ್ದು, ರಾಜ್ಯದ ಮೂಲೆ ಮೂಲೆಗಳಿಂದ ರೈತರು ತಮ್ಮ ಬೈಕ್ಗಳ ಮೂಲಕ ಆಗಮಿಸಿ ವಿಧಾನಸೌಧ ಮುತ್ತಿಗೆ ಹಾಕುವ ಮೂಲಕ ಸರ್ಕಾರದ ಕಣ್ಣು ತೆರೆಸಲಿದ್ದೇವೆ ಎಂದು ಅವರು ಎಚ್ಚರಿಸಿದ್ದಾರೆ. ಕೈಗಾರಿಕೆಗಳಿಗೆ ಇಂದು ಸ್ವಾಧೀನಪಡಿಸಿಕೊಂಡ ಭೂಮಿಯಲ್ಲಿ ಈವರೆಗೆ ಕೇವಲ 25% ಮಾತ್ರ ಕೈಗಾರಿಕೆಗಳು ಬಳಕೆಯಾಗಿದ್ದು, ಇನ್ನುಳಿದ 75% ಭೂಮಿ ಪಾಳು ಬಿದ್ದಿದೆ. ಹೀಗಿದ್ದರೂ ಸಹ ಸರ್ಕಾರವು ಹೊಸದಾಗಿ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಮುಂದುವರಿಸಿರುವುದು ಖಂಡನೀಯ. ವಿಶೇಷವಾಗಿ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ವ್ಯಾಪ್ತಿಯಲ್ಲಿರುವ ಸುಮಾರು 2823 ಎಕರೆ ವಿಸ್ತೀರ್ಣದ ಕೃಷಿ ಜಮೀನನ್ನು ಕೈಗಾರಿಕಾ ವಲಯಕ್ಕಾಗಿ ವಶಪಡಿಸಿಕೊಳ್ಳಲು ಸರ್ಕಾರ ಮುಂದಾಗಿರುವುದು ದುರದೃಷ್ಟಕರ ಎಂದರು. ರಾಜ್ಯ ಸರ್ಕಾರ ಈ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಕೈಬಿಡಬೇಕೆಂದು ಒತ್ತಾಯಿಸಿ 2.5 ತಿಂಗಳಿನಿಂದ ಜಿಲ್ಲಾಧಿಕಾರಿ ಕಚೇರಿ ಬಳಿ ನಿರಂತರ ಹೋರಾಟ ನಡೆಸುತ್ತಿದ್ದರೂ ಸರ್ಕಾರವಾಗಲಿ ಅಥವಾ ಜಿಲ್ಲಾಡಳಿತವಾಗಲಿ ಇದುವರೆಗೂ ಸ್ಪಂದಿಸಿಲ್ಲವೆಂದು ಅವರು ದೂರಿದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಗೌರವಾಧ್ಯಕ್ಷರಾದ ಪಾಲ್ನಾರಾಯಣಸ್ವಾಮಿ, ಸಿದ್ದನಾರಾಯಣಸ್ವಾಮಿ, ಪ್ರಧಾನ ಕಾರ್ಯದರ್ಶಿ ಮಲ್ಯಾಪುರ ML ಆಂಜಾರೆಡ್ಡಿ, ಕಾರ್ಯಾಧ್ಯಕ್ಷರಾದ RSC ಆಂಜಾರೆಡ್ಡಿ, ಉಪಾಧ್ಯಕ್ಷ ರಾಯಪಲ್ಲಿ ಆನಂದ ರೆಡ್ಡಿ, ಗಂಜೂರು ನಾರಾಯಣಸ್ವಾಮಿ, ಸಂಚಾಲಕರಾದ ಬಸವಡ್ಯ ರೆಡ್ಡಪ್ಪ ಸೇರಿದಂತೆ ಹಲವಾರು ರೈತ ಮುಖಂಡರು ಮತ್ತು ರೈತರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಸುಮಾರು 5 ವರ್ಷದ ಹಿಂದೆನೆ ಅಲ್ಲಿ ಭೂ ಸ್ವಾಧೀನ ಕಾಯ್ದೆಯನ್ನ ಕೈ ಬಿಡಬೇಕು ಅಂತೇಳಿ ಕೆಲವು ರಾಜ್ಯಗಳು ದೆಹಲಿನಲ್ಲಿ ಉಪವಾಸ ಸತ್ಯಾಗ್ರಹ ಮತ್ತೆ ಸುಮಾರು ಅಲ್ಲಿ ರೈತರು ಕೂಡ ಮರಣ ಹೊಂದಿದ್ರು. ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಆ ಕಾಯ್ದೆಯನ್ನ ವಾಪಸ್ ತಗೊಂಡು, ಆದರೆ ನಮ್ಮ ರಾಜ್ಯ ಸರ್ಕಾರ ಅಂದಿನ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಸುಗ್ರೀವಾಜ್ಞೆ ಮುಖಾಂತರ ಈ ಒಂದು ಕಾಯ್ದೆಯನ್ನ ಜಾರಿ ಮಾಡಿದ್ರು. ಅದು ಹಲವಾರು ಹೋರಾಟಗಳು ನಡೆಯಿತು ನಮ್ಮ ರಾಜ್ಯದಲ್ಲಿ. ನಡೆದಂತ ಸಂದರ್ಭದಲ್ಲಿ ವಿರೋಧ ಪಕ್ಷದಲ್ಲಿ ಇದ್ದಂತ ನಮ್ಮ ಈಗಿನ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ನಮ್ಮ ಸರ್ಕಾರ ಬರಲಿ, ನಾವು ಈ ಭೂ ಸ್ವಾಧೀನ ಕಾಯ್ದೆಯನ್ನ ಇದಕ್ಕೆ ತಿದ್ದುಪಡಿ ತರ್ತೀವಿ, ನಾವು ಭೂ ಸ್ವಾಧೀನ ಕಾಯ್ದೆಗೆ ತಿದ್ದುಪಡಿ ತರ್ತೀವಿ, ರೈತರಿಗೆ ಮಾರಕವಾದಂತ ಒಂದು ಕಾಯ್ದೆ ಇದು, ಇದನ್ನು ವಾಪಸ್ ತೆಗಿತೀವಿ ಅಂತೇಳಿ ಆ ಸಂದರ್ಭದಲ್ಲಿ ಚುನಾವಣೆಗೆ ನಿಂತ ಸಂದರ್ಭದಲ್ಲೂ ಕೂಡ ಪ್ರತಿಯೊಂದು ಕಡೆ ಭಾಷಣಗಳನ್ನು ಮಾಡಿದರು. ನಮಗೂ ಕೂಡ ಹೆಚ್ಚು ಆಶ್ವಾಸನೆಗಳನ್ನು ಕೊಟ್ಟರು. ಇಡೀ ಕರ್ನಾಟಕದಾದ್ಯಂತ
ರೈತ ಸಂಘ, ರೈತರು ಕಾಂಗ್ರೆಸ್ ಸರ್ಕಾರಕ್ಕೆ ಹೆಚ್ಚಿನ ಒಲವನ್ನು ಕೊಟ್ಟು ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ಬರೋ ರೀತಿಯಲ್ಲಿ ಕರ್ನಾಟಕದ ರೈತರೆಲ್ಲರೂ ಕೂಡ ಮಾಡಿದ್ರು. ಇನ್ನೂ ಸ್ವಲ್ಪ ಮುಂದಕ್ಕೆ ಹೋದಂತ ಸಂದರ್ಭದಲ್ಲಿ ಈಗಿನ ನಮ್ಮ ಚಿಂತಾಮಣಿ ಶಾಸಕರು ಸೇರಿ ನಮ್ಮ ಮಂತ್ರಿಗಳು ಅವರು ಕೂಡ ನಮಗೆ ಈ ಒಂದು ಕೃಷಿ ಕಾಯ್ದೆಗಳನ್ನ ವಾಪಸ್ ತೆಗಿಬೇಕು ಅಂತೇಳಿ ಚುನಾವಣಾ ಸಂದರ್ಭದಲ್ಲಿ ಹೇಳಿದರು. ನಡೆದಂತ ಸಂದರ್ಭದಲ್ಲಿ ವಿರೋಧ ಪಕ್ಷದಲ್ಲಿ ಇದ್ದಂತ ನಮ್ಮ ಈಗಿನ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ನಮ್ಮ ಸರ್ಕಾರ ಬರಲಿ, ನಾವು ಈ ಭೂ ಸ್ವಾಧೀನ ಕಾಯ್ದೆಗೆ ತಿದ್ದುಪಡಿ ತರ್ತೀವಿ, ರೈತರಿಗೆ ಮಾರ್ಗವಾದಂತ ಒಂದು ಕಾಯ್ದೆ ಇದು, ಇದನ್ನು ವಾಪಸ್ ತೆಗಿತೀವಿ ಅಂತೇಳಿ ಆ ಸಂದರ್ಭದಲ್ಲಿ ಚುನಾವಣೆ ಈ ಕಷ್ಟಗಳು. ಯಾಕೆ ಅಂದ್ರೆ ಈಗ ನಾನು ಇದುವರೆಗೂ ಹೇಳಿದೆ, ಯಾರು ಏನೇ ಮಾಡಿದ್ರು ಯಾವುದು ಏನೇ ಮಾಡಿದ್ರು ಕೂಡ ರೈತನಿಗೆ ಭೂಮಿ ಇದ್ರೆ ಮಾತ್ರನೇ ಉಳಿಗಾಲ ಅಂತ. ಯಾಕೆಂದ್ರೆ ಒಂದೇ ಒಂದು ಉದಾಹರಣೆ ಹೇಳ್ತೀನಿ ಆ ಒಂದು ವಿಚಾರಕ್ಕೆ. ಕೊರೋನಾ ಬಂದಂತ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಮತ್ತು ಬೇರೆ ಬೇರೆ ನಗರಗಳಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಜನ ಎಲ್ಲ ಕೂಡ ಹಳ್ಳಿಗಳಿಗೆ ಬಂದರು. ಹಳ್ಳಿಗಳಲ್ಲಿ ಜಮೀನು ಮನೆಗಳು ಉಳಿಸ್ಕೊಂಡಿರೋದ್ರಿಂದ ಈಗ ಕೊರೋನಾ ಬಂತು. ಕೊರೋನಾ ಬಂದಂತ ಸಂದರ್ಭದಲ್ಲಿ ಹಳ್ಳಿಗಳಿಗೆ ಕೊರೋನಾ ಬರಲಿಲ್ಲ, ನಗರ ಪ್ರದೇಶಗಳಿಗೆ ಕೊರೋನಾ ಬಂದಿದ್ದು. ನಮಗೆ ನಮ್ಮ ಸ್ನೇಹಿತರೊಬ್ಬರು ಹೇಳಿದ್ರು, ಇದೇ ನಮ್ಮ ಚಿಂತಾಮಣಿ ತಾಲೂಕಲ್ಲಿ ಆದಿಗೆರೆ ಗ್ರಾಮದಲ್ಲಿ ಒಬ್ಬ ರೈತ ಕೊರೋನಾ ಬರೋಕ್ ಮುಂಚೆ 5 ವರ್ಷ 6 ವರ್ಷ ಆಗಿತ್ತು, ಜಮೀನು ಮನೆ ಮಠ ಎಲ್ಲ ಮಾರ್ಕೊಂಡು ಬೆಂಗಳೂರಿಗೆ ಹೋಗಿದ್ದಾನೆ. ಅದು ಹಳ್ಳಿನಲ್ಲಿ ಅವ್ರವ್ರಿಗೆ ಕೊಟ್ಟಿದ್ನೋ ಇಲ್ಲ ಬೇರೆಯವ್ರಿಗೆ ಕೊಟ್ಟಿದ್ನೋ ಏನೋ ಆ ಜಮೀನು ಅವನು ಸಮಾಧಾನವಾಗಿ ಹೋಗಿಲ್ಲ ಅವರ ಸಂಬಂಧಿಕರಲ್ಲಿ. ಆ ಜಮೀನು ಮಾರ್ಕೊಂಡಂತ ಹೋದಂತ ಸಂದರ್ಭದಲ್ಲಿ ತಿರುಗಿ ಕೊರೋನಾ ಬಂದು ನಮ್ಮ ಹಳ್ಳಿ ಇದೆ ತಡಿ ಅಂತ ಹೇಳಿ ಆದಿಗೆರೆಗೆ ಬಂದಂತ ಸಂದರ್ಭದಲ್ಲಿ ಅವರ ಸಂಬಂಧಿಕರು ಯಾರು ಕೂಡ ಮನೆ ಒಳಕ್ಕೆ ಬರ್ಲಿಕ್ಕಿಲ್ಲ. ಏನು, ನೀನ್ ಬೆಂಗಳೂರಿಂದ ಬಂದಿದ್ಯಾ, ನಿನ್ಗೆ ಕೊರೋನಾ ಅಂಟ್ಕೊಂಡಿದೆ, ನಮ್ಮ ಊರಿಗೆಲ್ಲ ಅಂಟಿಸ್ತೀಯ ನೀನು ಅಂತ ಹೇಳ್ಬಿಟ್ಟು ಊರಲ್ಲಿ ಸಂಬಂಧಿಕರು ಕೂಡ ಯಾರನ್ನು ಕೂಡ ಮನೆಯೊಳಗೆ ಬರ್ಲಿಕ್ಕಿಲ್ಲ. ಆ ಸಂದರ್ಭದಲ್ಲಿ ಅವನಿಗೆ ಮನೆ ಜಮೀನು ಇದ್ದಿದ್ರೆ ಎಲ್ಲ ರೀತಿಯಲ್ಲಿ ಅವನು ಇರ್ತಾ ಇದ್ನಲ್ಲ. ಈ ಒಂದು ಕೃಷಿ ಕಾಯ್ದೆಯಿಂದ ಈಗ ಇವೆಲ್ಲ ಕೂಡ ಅನಾಹುತಗಳಾಗ್ತಾ ಇದೆ. ಸರ್ಕಾರ ಕೂಡ ರೈತರ ಒಪ್ಪಿಗೆ ಇಲ್ಲದೆ ಜಮೀನುಗಳನ್ನ, ಯಾವುದೇ ಸರ್ಕಾರ ಇರಲಿ, ನಮ್ಮ ಕಾಂಗ್ರೆಸ್ ಸರ್ಕಾರ, ಬಿಜೆಪಿ ಸರ್ಕಾರ, ಜೆಡಿಎಸ್ ಸರ್ಕಾರ ಅಂತಲ್ಲ, ರೈತರ ಒಪ್ಪಿಗೆ ಪಡೆದು ಕೃಷಿ ಜಮೀನುಗಳನ್ನ ವಶಪಡಿಸ್ಕೋಬೇಕು. ಆದ್ರೆ ಈಗಿರ್ತಕ್ಕಂಥ ಕಾಯ್ದೆನಲ್ಲಿ ಅವ್ರು ಯಾರೇ ಇರಲಿ, ಮುಖ್ಯಮಂತ್ರಿ ಇರಲಿ, ಯಾರೇ ಅದಕ್ಕೆ ಸಂಬಂಧಪಟ್ಟ ಮಂತ್ರಿ ಇರಲಿ, ನನ್ನ ಜಮೀನನ್ನ ಯಾರದೇ ಆಗಲಿ ವಶಪಡಿಸಿಕೊಳ್ಳೋದಕ್ಕೆ ಈ ಕಾನೂನಿನಲ್ಲಿ ಅವಕಾಶ ಇದೆ. 20 ವರ್ಷದ ವಯಸ್ಸಲ್ಲಿ ಮಾನ್ಯ ಸಿ ಬೈರೇಗೌಡರು ನಮಗೆ ನಮ್ಮ ಕ್ಷೇತ್ರಕ್ಕೂ ಆಗ ವೇಮಗಲ್ ಕ್ಷೇತ್ರಕ್ಕೆ ಅಂದಿನಿಂದಲೂ ಕೂಡ ನಾವು ನೋಡ್ಕೊಂಡು ಬಂದಿದ್ದೀವಿ. ಆಮೇಲೆ ನಮ್ಮ ಯುವಕರು ಎಲ್ಲ ಬಂದಂತ ಸಂದರ್ಭದಲ್ಲಿ ಎಲ್ಲ ನೋಡ್ಕೊಂಡು ಬಂದಿದ್ದಾರೆ. ಎಲ್ಲರಿಗೂ ಅನುಭವಗಳಿದೆ. ರೈತರನ್ನ ಯಾರೇ ಆಗಲಿ, ಯಾವುದೇ ಸರ್ಕಾರ ಆಗಲಿ ಎದುರು ಕಟ್ಕೋಬಾರ್ದು, ರೈತರಲ್ಲಿ ರಾಜಿಯಾಗಿ ಹೋಗ್ಬೇಕು. ಆದ್ರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಸಹಕಾರ ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಈ ಒಂದು ಸಲಹೆ ಸೂಚನೆಗಳನ್ನ ನಮ್ಮ ರಾಜ್ಯದಲ್ಲಿ ಮಾತ್ರನೇ ಇದು ತೊಂದರೆ ಆಗ್ತಾ ಇರ್ತಕ್ಕಂಥದ್ದು. ಈ ಸರ್ಕಾರ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿಲ್ಲ, ಕೊಟ್ಟ ಮಾತಿನ ಪ್ರಕಾರ ನಡೀಲಿಲ್ಲ. ಯಾಕೆಂದ್ರೆ ರೈತರು ಈಗ ಬೇರೆ ವಿಚಾರಗಳಲ್ಲಿ, ಬೇರೆ ಲೆಕ್ಕಾಚಾರಗಳಲ್ಲಿ ಸರ್ಕಾರ ಒಳ್ಳೇದು ಅಂತೇಳಿ ನಾವು ಒಪ್ಕೋಬೇಕಾಗ್ತದೆ. ರೈತರ ವಿಚಾರದಲ್ಲಿ ಮಾತ್ರ ಯಾಕೋ ಏನೋ ಗೊತ್ತಿಲ್ಲ, ಯಾವ ಆದಾಯ ಕಡಿಮೆ ಆಗುತ್ತೋ ಅವ್ರಿಗೆ ಗೊತ್ತಿಲ್ಲ. ಈ ಕೃಷಿ ಕಾಯ್ದೆಗಳನ್ನ ವಾಪಸ್ ಪಡಿಲೇಬೇಕು, ಇಲ್ಲ ಅಂದ್ರೆ ಕರ್ನಾಟಕದ ರೈತರಿಗೆ ಉಳಿವಿರೋದಿಲ್ಲ. 5 ಎಕರೆಯಿಂದ 1 ಎಕರೆಯಿಂದ 5 ಎಕರೆ ಜಮೀನು ಇರೋ ರೈತರು ಯಾರು ಕೂಡ 10 ವರ್ಷದಲ್ಲಿ ಇಟ್ಕೊಳ್ಳೋದಿಲ್ಲ. ಏನಾಗುತ್ತೆ ರೈತರ ಪರಿಸ್ಥಿತಿ, ಏನಾಗುತ್ತೆ? ಅದೇನಿದೆಯೋ ಏನೋ ಗೊತ್ತಿಲ್ಲ ನಮ್ಗೆ, ಅದೇನಾಗ್ತಾ ಇದೆಯೋ ಏನೋ ಅಂತ ಗೊತ್ತಿಲ್ಲ. ಈಗ ನಾವು ಮೊದಲಿಂದ ನೋಡ್ಕೊಂಡು ಬಂದಿದ್ದೀವಿ. ವಿರೋಧ ಪಕ್ಷ ಅಂದ್ರೆ
ಮಾಧ್ಯಮ ಸ್ನೇಹಿತರು ಇದ್ದಿದ್ದು. ಪತ್ರಕರ್ತರು ಮತ್ತು ಮಾಧ್ಯಮ ಸ್ನೇಹಿತರು ವಿರೋಧ ಪಕ್ಷದ ಕೆಲಸ ಮಾಡ್ತಾ ಇದ್ರು. ಆದ್ರೆ ಈಗ ಮಾಡ್ತಾ ಇಲ್ಲ. ನಾನು ಘಂಟಾಘೋಷವಾಗಿ ಇದನ್ನು ಯಾರಿಗೆ ಬೇಕಾದ್ರೂ ಕೂಡ ನಾನು ಆನ್ಸರ್ ಮಾಡ್ತೀನಿ, ಯಾರಾದ್ರೂ ಬೇಕಾದ್ರೆ ನನ್ನ ಪ್ರಶ್ನೆ ಕೇಳ್ಬೋದು. ಅದಕ್ಕೆ ತಾವು ಕೂಡ ಇದನ್ನ ಒಂದು ಸ್ವಲ್ಪ ಮಾರ್ಪಾಟ್ ಮಾಡ್ಕೊಂಡು ವಿರೋಧ ಪಕ್ಷದ ಕೆಲಸನೇ ಮಾಡ್ಬೇಕು. ಯಾಕಂದ್ರೆ ಅವ್ರಿಗೆ ಕಿವಿ ಹಿಂಡಿದ್ರೇನೆ. ನಮ್ಮ ಮನೆಯಲ್ಲಿ ಕೂಡ ನನಗೆ ನಮ್ಮವರಾಗ್ಲಿ, ನಮ್ಮ ಮಕ್ಕಳಾಗ್ಲಿ, ನಮ್ಮ ಇವರಾಗ್ಲಿ ಯಾರಾದ್ರೂ ಏನಾದ್ರೂ ಹೇಳಿದ್ರೇನೆ ನಾನು ಕೆಲಸ ಮಾಡೋದು. ಇಲ್ಲ ಅಂದ್ರೆ ನನ್ನ ಪಾಡಿಗೆ ನಾನೇ ಸ್ವತಂತ್ರ, ನಾನು ಯಜಮಾನ ಅಲ್ವಾ, ನಾನೇನ್ ಮಾಡಿದ್ರು ಮಾಡ್ಬೋದು. ಅದಕ್ಕೆ ನಾವು ಕಿವಿ ಹಿಂಡಬೇಕು. ಈಗ ರೈತ ಸಂಘಟನೆಗಳು ಕೂಡ ಅದೇ ಕೆಲಸ ಮಾಡಬೇಕು ಅಂತೇಳಿ ನಮ್ಮ ಹಿರಿಯರು ದೊಡ್ಡವರು ಎಲ್ಲರೂ ಕೂಡ ಅದನ್ನೇ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ನಮ್ಗೆ. ಅವರು ಆ MLA ಒಳ್ಳೆಯವರು, ಈ MLA ಒಳ್ಳೆಯವರು, ಆ ಮಿನಿಸ್ಟರ್ ದೊಡ್ಡವರು, ಆ ಮಿನಿಸ್ಟರ್ ಒಳ್ಳೆಯವರು, ಈ ಮಿನಿಸ್ಟರ್ ಎಲ್ಲ ಅದು ನಮ್ಮ ಪರ್ಸನಲ್. ಈಗ ಇದು ನಾವು ಫ್ರಾಂಕ್ ಮಾತಾಡಬೇಕು. ಒಂದು ಇದರಲ್ಲಿ ಮಾತಾಡಬೇಕಾದ್ರೆ ನಾವು ಪಬ್ಲಿಕ್ಗೆ ಮತ್ತೆ ಜನರಿಗೆ ಸಹಾಯ ಆಗೋ ರೀತಿಯಲ್ಲಿ, ಒಳ್ಳೆ ಕೆಲಸ ಆಗೋ ರೀತಿಯಲ್ಲಿ ನಾವು ಹೊರದೆಬ್ಬಿಸ್ಬೇಕಾಗ್ತದೆ. ಯಾವ ಸರ್ಕಾರನೇ ಆಗಲಿ, ಈಗ ಈ ಭೂಮಿ ಮೇಲೆ ಎಲ್ಲರೂ ಬುದ್ಧಿವಂತರೇ, ಎಲ್ಲರೂ ಬುದ್ಧಿ ಇಲ್ಲದೆ ಇರೋರೆ. ಅದಕ್ಕೆ ಬುದ್ಧಿ ಇಲ್ಲದೆ ಇರೋರು ತಿಳಿಬೇಕು, ಬುದ್ಧಿ ಇರೋರು ಬುದ್ಧಿ ಇಲ್ಲದೆ ಇರೋರಿಗೆ ಹೇಳಬೇಕು. ಇದನ್ನ ಈಗ ಸರ್ಕಾರ ಬೇರೆ ಇದಾಗಿದೆ, ಇಲ್ಲಿ ಅದು ರಾಜಕಾರಣದಲ್ಲಿ ಅದೆಲ್ಲ ನಡೀತಾ ಇರ್ತದೆ. ಅದ್ರ ಬಗ್ಗೆ ನಾವೇನ್ ಮಾತಾಡ್ಬೇಕಾಗಿಲ್ಲ. ಅದು ರಾಜಕೀಯದವ್ರು ಅವ್ರು ಮಾತಾಡ್ತಾರೆ, ನಾವು ಓಟ್ ಹಾಕಿದೀವಿ, ಅವ್ರು ಕಳಿಸಿದೀವಿ, ಅವ್ರು ಅದನ್ನ ಮಾತಾಡ್ತಾರೆ. ನಮಗೇನು ರೈತರಿಗೆ ಏನು ಅನುಕೂಲ ಬೇಕು, ಈಗೇನು ಅನಾನುಕೂಲ ಆಗ್ತಾ ಇದೆ ಅನ್ನೋದನ್ನ ನಾವು ಮಾತಾಡಬೇಕಾಗಿದೆ. ಆದ್ರಿಂದ ರೈತರಿಗೆ ಬಿತ್ತನೆ ಬೀಜ, ಗೊಬ್ಬರ, ಮತ್ತೆ ಈಗ ವಿದ್ಯುತ್ತನ್ನ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತೇಳಿ ಏನೇನೋ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಮಾತಾಡಬೇಕು. ಈಗ ಸರ್ಕಾರ ಯಾವುದೋ ಬರಲಿ, ಬಂದ ಮೇಲೆ ಅದನ್ನ ಕೆಲವು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಮಾತಾಡೋದಿದೆ. ನಮ್ಮ ತಾಲೂಕಲ್ಲಿ ಕೂಡ ರೈತರಿಗೆ ಯಾವ ರೀತಿ ಏನು ಹೆಂಗೆ ಅಂತಕ್ಕಂಥದ್ದು ಬೇರೆ ರೀತಿಗಳಲ್ಲಿ ಎಲ್ಲ ಅಭಿವೃದ್ಧಿಗಳಾಗ್ತಾ ಇದೆ. ರೈತರ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತಕ್ಕಂಥ ಒಬ್ಬ ಮುಖಂಡರು ಬಹಳ ಕಡಿಮೆ ಆಗ್ಬಿಟ್ಟಿದ್ದಾರೆ ರಾಜಕಾರಣದಲ್ಲಿ. ಏನು ಎಲ್ಲರೂ ವ್ಯವಸಾಯನೇ ಬಿಡಿ, ಎಲ್ಲರೂ ವ್ಯವಸಾಯ ಮಾಡ್ತಾರೆ, ವ್ಯವಸಾಯದಿಂದ ಏನೋ ಒಂದು ಆಗುತ್ತೆ. ಇವ್ರು ಬೆಳಿದೇ ಇದ್ರೆ ಅವ್ರು ಬೆಳೀತಾರೆ, ಈ ತಾಲೂಕಲ್ಲಿ ಬೆಳಿದೇ ಇದ್ರೆ ಆ ಜಿಲ್ಲೆ ಆ ತಾಲೂಕಲ್ಲಿ ಬೆಳೀತಾರೆ. ಈ ರೀತಿ ರೈತರ ಮೇಲೆ ಮನೋಭಾವ ಸರಿ ಇಲ್ಲ. ರೈತರು ಅಂದ್ರೆ ಈಗ ಅದನ್ನು ನೋಡಿ, ಈಗ ರೈತರು ಅಂದ್ರೆ ಹೆಣ್ಣು ಕೊಡೋದಿಲ್ಲ, ಯಾಕೆ ಕೊಡೋದಿಲ್ಲ, ಅದ್ರ ಬಗ್ಗೆ ಬಹಳ ಸುದೀರ್ಘವಾಗಿ ಯೋಚನೆ ಮಾಡ್ಬೇಕಾಗ್ತದೆ. ಈಗ ಸರ್ಕಾರಗಳು ಕೂಡ ಏನೇನೋ ಪ್ಲಾನ್ ಮಾಡ್ತಾ ಇದೆ ಅದಕ್ಕೆ, ರೈತರಿಗೆ ಮದುವೆ ಮಾಡೋದಕ್ಕೆ. ಇದ್ರ ವಿಚಾರವಾಗಿ ಎಲ್ಲ ಕೂಡ ಮುಂದಿನ ದಿನಗಳಲ್ಲಿ ನಾವು ನೀವು ಎಲ್ಲ ಸೇರ್ಕೊಂಡು ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅಂದಾಗ ಇದು ಕೃಷಿಗೆ ಯೋಗ್ಯತೆ ಅಲ್ಲದಂತ ಭೂಮಿ, ಕೃಷಿಗೆ ಅನುಕೂಲ ಆಗಿಲ್ಲದಂತ ಭೂಮಿನ ಅವರು ಮಾಡ್ಲಿ, ಏನೋ ಕೈಗಾರಿಕೆ ಪ್ರದೇಶ ಮಾಡ್ಲಿ. ಇದು ಕೈಗಾರಿಕೆ ಏನ್ ಮಾಡಿದ್ದಾರೆ, ಇಷ್ಟು ವರ್ಷಗಳಿಂದ ಮಾಡ್ತಾ ಇದ್ದಾರೆ. 25% ಭೂಮಿನ ಕೂಡ ನೀವು ಕೊಯ್ಲು ಮಾಡ್ಕೊಂಡಿದ್ದಾರಲ್ಲ ADB ಅವರು, ಅಷ್ಟೊಂದು ಕೂಡ ಈ ಕೈಗಾರಿಕೆ ಮಾಡಿಲ್ಲ ಅವರು. 75% ವೇಸ್ಟ್ ಆಗಿದೆ. ಅದು ದೊಡ್ಡ ದೊಡ್ಡ ಭೂಸ್ವಾಮಿ ಕೈಯಲ್ಲಿದೆ, ಅದು ವೇಸ್ಟ್ ಆಗಿ ಭೂಮಿ ಇದೆ. ಇರೋ ಒಳ್ಳೆ ಫಲವತ್ತಾದ ಭೂಮಿನೆಲ್ಲ ರೈತರ ಕಡೆ ಕಿತ್ಕೊಂಡ್ಬಿಟ್ಟು ಆಳು ಬಿದ್ದಿರೋ ಭೂಮಿ, ಬೆಟ್ಟಗಾಡು ಪ್ರದೇಶ, ಅಲ್ಲಿ ನೀರು ಬೀಳಲ್ಲ, ಸೌಳು ಭೂಮಿ ಇರ್ತದೆ, ಅಂದ್ರೆ AC ಮತ್ತು ಡಿಗ್ರೇಡ್ ಭೂಮಿ ಇರ್ತದೆ. ಅಂಥ ಭೂಮಿನ ರೈತರ ಕಡೆ ಬಿಟ್ರೆ ನಾಳೆ ಬೆಳಿಗ್ಗೆ ರೈತರು ನಾವು ಬೆಳೆಯಕ್ಕಾಗ್ತದ, ದನಕರುಗಳನ್ನ ಸಾಕಾಗ್ತದ, ನಾವು ಅಲ್ಲಿ ವಾಸ ಮಾಡೋಕ್ಕಾಗ್ತದ? ಒಳ್ಳೆ ಫಲವತ್ತಾದ ಭೂಮಿ ರೈತರಿಗೆ ಬಿಡ್ಲಿ. ರೈತರು ಯಾಕಂದ್ರೆ ಈ ದೇಶದಲ್ಲಿ ಯಾರು ಬೋಲ್ಟು ನಟ್ಟು ತಿಂದು ಬದುಕಕ್ಕಾಗಲ್ಲ, ಕಂಪ್ಯೂಟರ್ ಇಟ್ಕೊಂಡು ಬದುಕಕ್ಕಾಗಲ್ಲ. ಏರ್ ಬೆಳೆದು ಬದುಕಿದ್ರು ಕೂಡ ಅನ್ನನೇ ತಿನ್ಬೇಕು. ಅನ್ನ ತಿನ್ಬೇಕಾಗ ಆ ಫಲವತ್ತಾಗಿರೋ ಭೂಮಿಯಲ್ಲಿ ಅನ್ನ ಬೆಳೆಯುವಂಥ ಭೂಮಿನ ಕೈಗಾರಿಕೆ ಕೊಟ್ಬಿಟ್ಟು ವೇಸ್ಟ್ ಕೊಟ್ಬಿಟ್ಟು ಏನು ಬಿಲ್ಡಿಂಗು ಈ ಒಳ್ಳೆ ಭೂಮಿಯಲ್ಲೇ ಕಟ್ಟಬೇಕಾ, ಬಂಜರು ಭೂಮಿಯಲ್ಲಿ ಕಟ್ಟಿದ್ರೆ ಬಿಲ್ಡಿಂಗ್ ಬೇಡ ಅಂತ ಹೇಳ್ತದ, ಒಂದು ಬೆಟ್ಟಗಾಡದಲ್ಲಿ ಕಟ್ಟಿದ್ರೆ ಬಿಲ್ಡಿಂಗ್ ಬೇಡ ಅಂತದ. ಕೈಗಾರಿಕೆ ಅಂತ ಕಡೆ ಮಾಡಿ ಒಳ್ಳೆ ಭೂಮಿ ರೈತರಿಗೆ ಬಿಡಲಿ. ನಾವು ಒಳ್ಳೆ ಭೂಮಿನ ರೈತರ ಕಿತ್ಕೊಳ್ಳೋಕೆ ನಮಗೆ ಸಂಪೂರ್ಣವಾದ ವಿರೋಧ ಇದೆ. ರೈತರ ಸಂಘದ ರೈತರ ಕಡೆಯಿಂದ ವಿರೋಧ ಇದೆ. C ಮತ್ತು D ಗ್ರೇಡಲ್ಲಿ ಇರೋಂಥ ಭೂಮಿ ತಗೊಳ್ಳಿ, ಮಾಡಲಿ, ಫಲವತ್ತು ಮಾಡಲಿ, ಇದು ಕೈಗಾರಿಕೆ ಮಾಡಲಿ, ನಾವು ಬೇಡ ಅಂತೇಳಿ ವಿರೋಧ ಇಲ್ಲ. ಬಟ್ ಬಿಟ್ಬಿಟ್ಟು A, B ಗ್ರೇಡಲ್ಲಿ ಭೂಮಿನ ರೈತರ ಕಿತ್ಕೊಂಡ್ಬಿಟ್ರೆ ನೀವು ಸ್ವಾರ್ಥಕ್ಕಾಗಿ ನಿಮ್ಮವರೇ ಕೊಡ್ತೀರ ಅಂತ ಇದ್ದಾರೆ.